For SSLC students, easy memory tricks for passing and scoring, and also for all the competitive aspirants. We discussed easy memory tricks in this video. ನೋಡಿ, ಈ ವಿಡಿಯೋದಲ್ಲಿ ಎಲ್ಲ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಸ್ಟೂಡೆಂಟ್ಸ್ಗೆ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಸರಳವಾಗಿ ಮತ್ತು ಸುಲಭವಾಗಿ ಹೇಗೆ ನಾವು ನೆನ್ಪಿಟ್ಕೋಬೇಕು ಅನ್ನೋದನ್ನು ಒಂದು ಟ್ರಿಕ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳಲಾಗಿದೆ. ನೋಡಿ, ಘಟಕ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಚಾಪ್ಟ್ರಿಂದ ವಿಭಿನ್ನ ಸ್ಥಾನಗಳಲ್ಲಿ ವಸ್ತುವನ್ನು ಇಟ್ಟಾಗ ನಿಮ್ನ ದರ್ಪಣದಿಂದ ಉಂಟಾಗುವಂಥ ಪ್ರತಿಬಿಂಬಗಳ ಕುರಿತು ಈಸಿ ಟ್ರಿಕ್ಸನ್ನು ಹೇಳ್ಕೊಟ್ಟಿದೆ. ಎಲ್ಲ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್, PU ಕಾಲೇಜ್, HSTR ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನಿಮ್ನ ದರ್ಪಣದಲ್ಲಿ ಅನಂತದಲ್ಲಿ ವಸ್ತುವನ್ನು ಇಟ್ಟಾಗ, ಅಂದರೆ ಅದರ ಅನಂತದ ಕೋಡಿಂಗು 1 ಕೊಟ್ಟಿದ್ದೀವಿ ನೋಡಿ. ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂದರೆ ಸಂಗಮ ಬಿಂದು Fನಲ್ಲಿ ಮೂಡುತ್ತೆ, ಹಾಗಾಗಿ 1 ಅಂತ ಕೋಡ್ ಮಾಡಿದೆ. ನೆಕ್ಸ್ಟು ಸಿನಿಂದ ಆಚೆಗೆ ವಸ್ತುವನ್ನು ಇಟ್ಟಾಗ, ಅಂದರೆ 2ರಲ್ಲಿ ಕೋಡಿಂಗ್ ನಂಬರ್ ಸಿ ಮತ್ತು Fಗಳ ನಡುವೆ, ಅಂದರೆ ನಂಬರ್ 2ನಲ್ಲಿ ಪ್ರತಿಬಿಂಬ ಮೂಡುತ್ತೆ. ನೆಕ್ಸ್ಟು ಸಿನಲ್ಲಿ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಸಿನಲ್ಲೇ ಮೂಡುತ್ತೆ, ಹಾಗಾಗಿ ನೋಡಿ ಕೋಡಿಂಗ್ 3. ನೆಕ್ಸ್ಟು 4, ಅಂದರೆ ಸಿ ಮತ್ತು Fಗಳ ನಡುವೆ ಅದರ ಕೋಡಿಂಗು 4 ವಸ್ತುವನ್ನು ಇಟ್ಟಾಗ ಸಿನಿಂದ ಆಚೆಗೆ ಪ್ರತಿಬಿಂಬ ಮೂಡುತ್ತೆ, 4 ಕೋಡ್ ಮಾಡಿದೆ ನೋಡಿ. ನೆಕ್ಸ್ಟು Fನಲ್ಲಿ, ಅಂದರೆ ಸಂಗಮ ಬಿಂದು Fನಲ್ಲಿ, ಅಂದರೆ 5 ಸ್ಥಾನ ಕೋಡಿಂಗ್ ನಂಬರ್ 5ನಲ್ಲಿ ಇಟ್ಟಾಗ ಪ್ರತಿಬಿಂಬ ಸಿನಿಂದ ಆಚೆಗೆ, ಅಂದರೆ ಅನಂತದಲ್ಲಿ ಮೂಡುತ್ತೆ. 5 ಕೋಡಿಂಗ್ 5 ಪ್ರತಿಬಿಂಬ ಮೂಡುವುದನ್ನು ಕೆಳಗಡೆ ತೋರಿಸಿದೆ ನೋಡಿ. ನೆಕ್ಸ್ಟು F ಮತ್ತು P ಮಧ್ಯೆ ವಸ್ತುವನ್ನು ಇಟ್ಟಾಗ ಕೋಡಿಂಗ್ 6 ದರ್ಪಣದಿಂದ ಆಚೆಗೆ